ನೀರು ಸಖತ್ತಾಗಿ ಹರಿತಾ ಇದೆ, ಸೇತುವೆ ಸುಂದರವಾಗಿದೆ, ಫೋಟೋ ತಗೊಳ್ಳೋಣ ಅಂತ ಹೇಳಿ ಗಂಡನ ಪ್ರಾಣವನ್ನೇ ತೆಗೆಯೋದಕ್ಕೆ ಹೊರಟಿದ್ಲಂತೆ ಹೆಂಡತಿ. ಇದೆಲ್ಲ ನೋಡಕ್ ಸಿಗೋದು ಅಮ್ಮ. ಒಂದು ಹುಡುಗಿ ತನ್ನ ಗಂಡನಿಗೆ ಬ್ರಿಡ್ಜ್ ಇಂದ ಕೆಳಗೆ ತಳ್ಬಿಟ್ಲಂತೆ, ಅದು ಸೆಲ್ಫಿ ತೆಗಿಯುವಾಗ. ಬೇಡ, ಮದ್ವೆನೇ ಬೇಡ ಅಂತ ಹೇಳೋರು ಹೆಚ್ಚು. ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ, ಗುಡ್ ಮಾರ್ನಿಂಗ್ ಫ್ರಮ್ ಕಲಬುರ್ಗಿ. ಆ್ಯಕ್ಚುಲಿ ಕಲಬುರ್ಗಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಈಗ ಕಲಬುರ್ಗಿಯಲ್ಲಿದ್ದೀನಿ. ಆ್ಯಂಡ್ ಈಗ ಎಲ್ಲ ವ್ಲಾಗ್ಸ್ ಇಲ್ಲಿ ಮುಗಿಸಿದೆ. ನಾನೇನು ಪ್ಲ್ಯಾನ್ ಮಾಡಿ ಬಂದಿದ್ದೆ ಆ ಎಲ್ಲ ವಿಡಿಯೋಗಳು ಆಗಿದೆ. ಇವತ್ತು ಇಲ್ಲಿಂದ ಹೊರಡಬೇಕು. ಸೊ ಇವತ್ತು ಈ ವಿಡಿಯೋನಲ್ಲಿ ಏನು ಸಮಾಚಾರ ಅಂದರೆ, ಅಲ್ಲ ಏನಾಗಿದೆ ಹುಡುಗಿಯರಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನ್ಯೂಸ್ ಚಾನಲಲ್ಲಿ ನೋಡಿದೆ ಒಂದು ನ್ಯೂಸು, ಒಂದು ಹುಡುಗಿ ತನ್ನ ಗಂಡನಿಗೆ ಬ್ರಿಡ್ಜಿಂದ ಕೆಳಗೆ ತಳ್ಬಿಟ್ಲಂತೆ, ಅದು ಸೆಲ್ಫಿ ತೆಗಿಯುವಾಗ. ಅಂದ ಹಾಗೆ ಈ ಘಟನೆ ನಡೆದಿದ್ದು ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ. ಅಂದರೆ ಸೆಲ್ಫಿ ತೆಗೆಯೋದು ಒಂದು ನೆಪ ಆಗಿತ್ತು. ಅವಳು ಆ ಬ್ರಿಡ್ಜಿಂದ ತಳ್ಬಿಟ್ಟಿದ್ದಾಳೆ. ಅವನು ಹೇಗೇಗೋ ಈಚ್ಕೊಂಡು ಹೋಗಿದ್ದಾನೆ. ಆಮೇಲೆ ಪಬ್ಲಿಕ್ ನೋಡಿದ್ದಾರೆ. ನೋಡಿಬಿಟ್ಟು ನಾವು ಈ ಕಡೆ ಹೋಗೋಣ, ಯಾಕಂದರೆ ಈ ಕಡೆ ತುಂಬ ವೆಹಿಕಲ್ಸ್ ಇದೆ, ಸೌಂಡ್ ಬರುತ್ತೆ. ಸೊ ಇಲ್ಲಿ ಮಾತಾಡ್ತಾ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅದನ್ನು ಹೇಳಿ ಮುಗಿಸ್ತೀನಿ, ಓಕೆನಾ? ಆಮೇಲೆ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ಹೇಳಿ, ಓಕೆ? ಸೊ ಹಾಗೆ ಆಗಿದೆ. ಏನು ಕತೆ ಇದು ಅಂತ ಇಷ್ಟ ಇಲ್ಲ ಅಂದರೆ ಕೂತು ಮಾತಾಡಿ, ಆಗ್ತಾ ಇಲ್ಲ, ಒಬ್ಬರು ಇನ್ನೊಬ್ರು ಮುಖ ನೋಡೋಕ್ಕಾಗ್ತಿಲ್ಲ ಅನ್ನೋ ರೇಂಜಲ್ಲಿ ಅವರ ರಿಲೇಷನ್ಶಿಪ್ ಇದೆ ಅಂದರೆ ಮಾತಾಡಿ ಅದನ್ನು ಸಾಧ್ಯ ಆದರೆ ಕಮ್ಯುನಿಕೇಟ್ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೆಪ್ರೇಟಾಗಿ, ಯಾರ್ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ. ಮತ್ತು ಸ್ವಲ್ಪ ಮುಂಚೆನೇ ಯೋಚನೆ ಮಾಡೋದು ಒಳ್ಳೆಯದು, ಅವ್ರು ನಮಗೆ ಓಕೆನಾ ಅಂತ. ಮತ್ತು ಎಲ್ಲರೂ 100% ಓಕೆ ಆಗಿರಲ್ಲ, ಒಂದೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಹಾಗಂತ ನಮ್ಮ ತನವನ್ನು ಬಿಟ್ಟು ಕಾಂಪ್ರಮೈಸ್ ಮಾಡೋದು ಅಲ್ಲ, ಓಕೆನಾ? ಇಲ್ಲಿ ನೋಡಿ ಹಂದಿಗಳು, ಇದೆಲ್ಲ ನೋಡೋಕ್ಕೆ ಸಿಗೋದು ಅಮ್ಮ. ನನ್ನನ್ನು ಓಡಿಸ್ಕೊಂಡು ಬರೋಕ್ಕೆ ಎಷ್ಟಾದರೂ ತಾಯಿ ಅಲ್ವಾ, ಅವೆಲ್ಲ ಮಕ್ಕಳು, ಅದಕ್ಕೂ ಭಯ ಇರುತ್ತೆ. ಸೊ ಏನು ಹೇಳ್ತಿದ್ದೆ, ಅದೇ ಇದು ಬೇಕಾ ಹುಡುಗಿಯರೇ? ದಯವಿಟ್ಟು, ಆಮೇಲೆ ಹುಡುಗರು ನೀವು ಕೂಡ ದಯವಿಟ್ಟು ನಿಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡುವಾಗ ನೋಡಿ ಆರಾಮ್ಸೆ ಚೂಸ್ ಮಾಡಿ. ಸ್ವಲ್ಪ ಟೈಮ್ ತೊಗೊಂಡು ಚೂಸ್ ಮಾಡಿ. ಏಜ್ ಆಗ್ತಿದೆ ಅಂತ ಮದುವೆ ಆಗೋದು ಬೇಡ, ಫ್ರೆಂಡ್ಸಿಗೆ ಮದುವೆ ಆಗಿಬಿಟ್ಟಿದೆ ಅಂತ ಮದುವೆ ಆಗೋದು ಬೇಡ, ಅಥವಾ ಮನೆಯಲ್ಲಿಯೇ ಮದುವೆ ಮಾಡ್ಕೊ ಅಂತ ಯಾರಾದರೂ ಫೋರ್ಸ್ ಮಾಡ್ತಿದ್ದಾರಂತ ಮದುವೆ ಆಗಬೇಡಿ. ನಿಮಗೆ ಆ ಫೀಲ್ ಬರಬೇಕು, ಎಸ್ ಶಿ ಈಸ್ ಮೈ ಲೈಫ್ ಪಾರ್ಟ್ನರ್, ಅಥವಾ ಅವನು ನನ್ನ ಲೈಫ್ ಪಾರ್ಟ್ನರ್. ಅದೇ ನಾನೀಗ ಆಲ್ರೆಡಿ ಹೇಳ್ದಂಗೆ ಯಾರೂ ಪರ್ಫೆಕ್ಟ್ ಅಲ್ಲ, ಬಟ್ ನಿಮಗೆ ಆಗಬೇಕು ಅಂತ ಅನಿಸಿದರೆ ಆಗಿ, ಆಯಿತಾ? ಈ ರೀತಿ ಎಲ್ಲ ಆಗಿಬಿಟ್ಟು ಸೆಲ್ಫಿ ತೆಗಿಯೋ ನೆಪದಲ್ಲಿ ಗಂಡನ ತಳ್ಳೋದು ಅಥವಾ ಹೆಂಡತಿನ ಕೊಲೆ ಮಾಡೋದು, ಸೊ ಇದೆಲ್ಲ ಏನು? ಇದು ಮುಂಚೆನೂ ಏನೋ ಅಂತ ಗೊತ್ತಿಲ್ಲ. ಯಾಕಂದರೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡ್ಯಾದಲ್ಲಿ, ನ್ಯೂಸ್ ಚಾನಲ್ಸಲ್ಲಿ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಮುಂಚೆ ಇತ್ತೇನೋ, ಆವಾಗ ಅಷ್ಟು ಕಾಣಿಸ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಬಟ್ ಇವಾಗ ಹೆಚ್ಚು ನ್ಯೂಸ್ಗಳು, ಇಂಥ ನ್ಯೂಸ್ಗಳು, ನೆಗೆಟಿವ್ ನ್ಯೂಸ್ಗಳು ನೋಡಿ ಈಗ ಹೆಂಗಂದರೆ ಎಷ್ಟೋ ಜನ ಬೇಡ, ಮದುವೆನೇ ಬೇಡ ಅಂತ ಹೇಳೋರು ಹೆಚ್ಚು. ಇಲ್ಲ, ಹಾಗೇನಿಲ್ಲ, ಆಗೋರು ಆಗ್ಬೋದು. ಇವಾಗ ನನ್ನ ಥಾಟ್ ಏನಂದರೆ, ಅದೇ ಏಜ್ ಆಗ್ತಾಯಿದೆ, ಫ್ರೆಂಡ್ಸಿಗಾಗಿದೆ, ಅಕ್ಕಪಕ್ಕದವ್ರು ಕೇಳ್ತಾರೆ ಅಥವಾ ಅಮ್ಮ ಹೇಳ್ತಾರೆ ಅಂತ ಆಗೋಳಲ್ಲ ನಾನು. ನನಗೆ ಅನಿಸ್ಬೇಕು, ಆವಾಗಲೇ ಆಗೋದು. ನಾನು ನಿಮ್ಮನ್ನೆಲ್ಲ ಕರಿತೀನಿ ನಾನು, ಆಯಿತಾ? ಸೊ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಈ ಚಾನಲಲ್ಲಿ ನನ್ನ ಅಭಿಪ್ರಾಯಗಳನ್ನು ನಾನು ಈ ರೀತಿ ಶೇರ್ ಮಾಡ್ತಾ ಇರ್ತೀನಿ. ಆಮೇಲೆ ನನ್ನ ಸೋನುದ ಸಂಚಾರಿ ಚಾನಲಲ್ಲಿ ಬರೀ ಟ್ರಾವೆಲ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಏನೇ ವಿಚಾರ ಇದ್ದರೂ, ಯಾಕೆ ಸೋನು ರಿಯಾಕ್ಟ್ ಮಾಡಲ್ಲ, ಏನು ಮಾತಾಡಲ್ಲ, ಏನೇ ಇದ್ರೂ ದಯವಿಟ್ಟು ಇಲ್ಲಿ ಕೇಳಿ, ಇಲ್ಲಿ ಮಾತಾಡೋಣ, ಓಕೆನಾ? ಯಾರೆಲ್ಲ ಆಲ್ರೆಡಿ ಈಗ ಕಪಲ್ ಇದ್ದೀರಾ, ಅದರಲ್ಲೂ ಮ್ಯಾರಿಡ್ ಕಪಲ್ ಇದ್ದೀರಾ, ಎಲ್ಲ ವಿಚಾರಗಳನ್ನು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಕೆಲವೊಮ್ಮೆ ಮಾತಾಡದೇ ಇರೋದು ಭಾಳ ಒಳ್ಳೆಯದು. ಹಾಗೆ ಪಾಸಲ್ಲಿ ಇಟ್ಟರೆ ಎಷ್ಟೋ ಸಮಸ್ಯೆಗಳು ತಾನೇ ಸಾಲ್ವ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ, ರಿಯಾಕ್ಟ್ ಮಾಡೋಕ್ಕಿಂತ ರೆಸ್ಪಾಂಡ್ ಮಾಡಬೇಕಂತೆ ಕೆಲವೊಂದು ವಿಚಾರಗಳನ್ನು. ಸೊ ಏನಪ್ಪ ಇದು ರಿಯಾಕ್ಟ್ ಮತ್ತು ರೆಸ್ಪಾಂಡ್, ನೆಕ್ಸ್ಟ್ ಟೈಮ್ ಮಾತಾಡೋಣ ಅದ್ರ ಬಗ್ಗೆ. ಒಬ್ಬ ಎಕ್ಸ್ಪರ್ಟ್ ವ್ಯಕ್ತಿನ ಕೂರಿಸ್ಕೊಂಡು ನಾನು ಮಾತಾಡಿಸ್ತೀನಿ. ರಿಯಾಕ್ಟ್ ಮಾಡೋದು ಮತ್ತು ರೆಸ್ಪಾಂಡ್ ಮಾಡೋದು ಎಷ್ಟು ಒಂದು ದೊಡ್ಡ ವ್ಯತ್ಯಾಸ ಇದೆ ಅವೆರಡರಲ್ಲಿ ಅಂತ ನೆಕ್ಸ್ಟ್ ಟೈಮ್ ಮಾತಾಡೋಣ. ಕಾಮೆಂಟಲ್ಲಿ ಯಾರಿಗಾದರೂ ಗೊತ್ತಿದ್ರೆ, ಆಲ್ರೆಡಿ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಒಂದು 10 ಪೀಪಲ್ ಕೇಳಿ, ಆವಾಗ ನನಗೂ ಅನಿಸುತ್ತೆ
ಇಂಪಾರ್ಟೆಂಟ್ ಇದು ಹೇಳಬೇಕು. ಕೆಲವು ಟೈಮ್ ತುಂಬ ಜನ ಗೊತ್ತಿರಲ್ಲ, ಕೆಲವು ಟೈಮ್ ಎಲ್ಲನೂ ಗೊತ್ತಿರುತ್ತೆ, ಎಲ್ಲನೂ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಬೇಕಂತ ಇಲ್ಲ. ಆಲ್ರೆಡಿ ಎಕ್ಸ್ಪರ್ಟ್ ಪೀಪಲ್ಗಳು ತುಂಬ ಜನ ಹೇಳಿರ್ತಾರೆ, ನಾವೆಲ್ಲ ಇನ್ನೂ ಜಸ್ಟ್ ಕಲಿತಾ ಇರೋದು ಅಷ್ಟೇ. ಓಕೆನಾ? ಸೊ ಸದ್ಯಕ್ಕೆ ಮುಗಿಸ್ತೀನಿ. ನಂಗೆ ಅನಿಸಿದೆ ಕಲಬುರಗಿಯಲ್ಲಿ ಇದು ಯಾವುದೋ ಒಂದು ಬಸ್ ಸ್ಟ್ಯಾಂಡು, ಆಯಿತಾ? ಇಲ್ಲಿ ನಾನು ವಾಕ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಹೇಳಿದ್ನಲ್ಲ, ಸಮಾಚಾರ ಏನಂದರೆ ಕಲಬುರಗಿಗೆ ಬಂದಿದೆ, ಎಕ್ಸ್ಪ್ಲೋರ್ ಮಾಡಿದೆ. ನಮ್ಮ ಹೋಸ್ಟ್ ಮನೆಯಿಂದ ಸ್ವಲ್ಪ ಮುಂದೆ ಇದೆ ಈ ಜಾಗ. ಮಾರ್ನಿಂಗು ಅವರಿನ್ನೂ ಎದ್ದು ರೆಡಿ ಆಗಬೇಕು. ನನ್ನ ಟ್ರೈನ್ ಇರೋದು 7:20ಕ್ಕೆ, ನಾನು ಇಲ್ಲಿಂದ ಹೊರಡಬೇಕು. ಸೊ ಅವರು ಎದ್ದು ರೆಡಿ ಆಗೋ ತನಕ ಅಲ್ಲಿ ಸುಮ್ಮನೆ ಕೂರೋಕ್ಕಿಂತ ನಾನು ಇಲ್ಲಿಗೆ ಬಂದೆ. ಸರ್ ಇದು ಬಸ್ ಸ್ಟ್ಯಾಂಡಾ? ಯಾವ ಬಸ್ ಬರುತ್ತಿಲ್ಲಿ? ಇವತ್ತು ಬರಲ್ವಾ ಬಸ್ಸು? ನೀವು ಬಸ್ಸಿಗೆ ಕಾಯ್ತಾ ಇದ್ದೀರಾ? ಮತ್ತೆ ಸುಮ್ಮನೆ ಸ್ಮೋಕ್ ಮಾಡೋಕ್ಕೆ ಬಂದ್ರಿ? ಹೌದು. ಯಾವುದು ಸಿಗರೇಟು? ಹೌದಾ? ಡೈಲಿ ತೊಗೊಳ್ತೀರಾ? ಬೆಳಿಗ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಷ್ಟು ವರ್ಷ ನಿಮಗೆ? 55. ಮತ್ತೆ ನೀವು ಇನ್ನೂ 50 ವರ್ಷ ಬದುಕಬೇಕು ತಾನೇ? ಚೆನ್ನಾಗಿ ಮಾಡಬೇಡಿ ಅದೆಲ್ಲ. ಸರಿನಾ? ಓಕೆ, ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ಮೇಲೆ ನೀವೇನು ನಿಲ್ಲಿಸಲ್ಲ, ನೀವು ಮಾಡ್ತೀರಾ. ಆದರೆ ಒಂದು ಮೆಸೇಜ್ ನಮ್ಮ ವ್ಯೂವರ್ಸಿಗೆ ಒಂದು ಮೆಸೇಜ್ ಇರಬೇಕಲ್ಲ. ಓಕೆನಾ? ಅಷ್ಟೇ ರೀ. ಚಲೋ, ಸಿಗ್ತೀನಿ ಬೇರೆ ವಿಡಿಯೋನಲ್ಲಿ. ನಾನು ಎಲ್ಲರೂ ಆರಾಮ್ಸೆ ಶಾಂತವಾಗಿರಿ, ಆರಾಮ್ಸೆ ಇರಿ. ಓಕೆ? ಯಾರ್ಯಾರಿಗೂ ತೊಂದರೆ ಕೊಡದೇ ನಮ್ಮ ಈ ಕೊನೆ ಲೈನನ್ನು ಎಲ್ಲರೂ ಪಾಲಿಸಿ. ಓಕೆನಾ? ನಾನು ಪಾಲಿಸ್ತಾ ಇದ್ದೀನಿ.